ನ್ಯೂ ಇಯರ್ ಫಿಟ್ನೆಸ್ ರೆಸಲ್ಯೂಷನ್ ನ ಸಕ್ಸಸ್ಫುಲ್ ಮಾಡಕ್ಕೆ ಬೇಕಾಗಿರೋ ಮೈಂಡ್ ಸೆಟ್. ನಿಮ್ಮ ಜರ್ನಿನ ಯಾರಿಗೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಗೆ ನೀವೇ ಸಾಟಿ. ಎಸ್ಪೆಷಲಿ 2-3 ವರ್ಷ ಇಂದ ಮಾಡ್ತಿರೋರ್ಗೆ ಕಂಪೇರ್ ಮಾಡಬೇಡಿ. ಅವರ ಪ್ರೋಗ್ರೆಸ್ ನಿಮ್ಮ ಪ್ರೋಗ್ರೆಸ್ಗಿಂತ ಬೆಟರ್ ಇರುತ್ತೆ. ಬಿಕಾಸ್ ಅವರು 2-3 ವರ್ಷ ಅರ್ಲಿ ಶುರು ಮಾಡಿದ್ದಾರೆ. ನೀವು ಇವಾಗ ಶುರು ಮಾಡ್ಬಿಟ್ಟು ನೆಕ್ಸ್ಟ್ 1 ತಿಂಗಳಲ್ಲಿ ಅವ್ರಂಗೆ ಕಾಣಿಸ್ಬೇಕು ಅಂದ್ರೆ ಅದು ಇಂಪಾಸಿಬಲ್. ಎಷ್ಟೇ ನಾಲೆಡ್ಜ್ ಇರಲಿ, ಬೆಸ್ಟ್ ಕೋಚು, ಬೆಸ್ಟ್ ಟ್ರೈನರ್ ತಗೊಳ್ಳಿ, ಎಕ್ಸಾಕ್ಟ್ಲಿ ಅವ್ರು ಫಾಲೋ ಮಾಡ್ತಿರೋ ಡಯಟ್ ವರ್ಕೌಟೇ ಫಾಲೋ ಮಾಡಿ, ನಿಮ್ಮ ಪ್ರೋಗ್ರೆಸ್ ಸ್ಲೋ ಇರುತ್ತೆ. ಆಮೇಲೆ ನನಗೆ 5 to 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡೋದು ಕಷ್ಟ ಆಗಲ್ಲ. ಏನಾದ್ರು ಚೀಟ್ ಮಾಡಿದೆ, ಔಟ್ಸೈಡ್ ಏನೋ ಫುಡ್ ತಿನ್ಬಿಟ್ಟೆ, ಡಯಟ್ನ ಬಿಟ್ಟು ಮತ್ತೆ ಟ್ರ್ಯಾಕಿಗೆ ಬರೋದು ದೊಡ್ಡ ಇಶ್ಯೂ ಅಲ್ಲ. ಅಥವಾ ಯಾವುದೋ ಒಂದು ಡಿಫ್ರೆಂಟ್ ರೀಸನ್ಗೆ ವರ್ಕೌಟ್ ಮಾಡೋಕ್ಕಾಗಿಲ್ಲ, ಇವತ್ತು ಮೂಡಿಲ್ಲ, ವರ್ಕೌಟ್ ಮಾಡಿಲ್ಲ, ಮತ್ತೆ ನಾಳೆ ಹೋಗೋ ಬದಲು 1ನೇ ತಾರೀಕು ಹೋಗೋದ, ಸೋಮವಾರ ಹೋಗೋದ, ಹಬ್ಬ ಮುಗಿಸ್ಕೊಂಡು ಹೋಗೋದ, ಈ ರೀತಿ ವೆಯ್ಟ್ ಮಾಡಲ್ಲ. ಇವತ್ತಾಗಿಲ್ಲ, ವರ್ಕ್ ಮುಗೀತು, ನಾಳೆಗೆ ಹೋಗೋದು, ನಾಳೆಗೆ ಡಯಟ್ ಮಾಡೋದು. ಇವತ್ತೇನೋ ಪಾರ್ಟಿ ಇತ್ತು, ಎಂಜಾಯ್ ಮಾಡಿದ್ರೆ ತಿರ್ಗಾ ಮುಗೀತು ಪಾರ್ಟಿ, ಅದ್ರ ನಾಳೆ ಡಯಟ್ ವರ್ಕೌಟು, ಹೀಗಿರ್ತೀನಿ ನಾನು. ಬಟ್ ನಿಮಗೆ ಹೊಸದಾಗಿ ಶುರು ಮಾಡ್ತಾ ಇದ್ರೆ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಡಯಟ್ ಇಂದ ಔಟ್ ಆಫ್ ಟ್ರ್ಯಾಕ್ ಹೋಗ್ಬಿಟ್ರೆ ಮತ್ತೆ ಕಂಪ್ಲೀಟ್ಲಿ ಹಳೆ ಲೈಫ್ ಸ್ಟೈಲ್ಗೆ ಹೊರಟೋಗ್ತೀರಾ. ಅಥವಾ ಕುರುಕ್ಲು ತಿಂಡಿ ತಿನ್ನೋದು, ಡ್ರಿಂಕ್ಸ್ ಮಾಡೋದು, ಈ ರೀತಿ. ನನ್ನ ಹಳೆ ಲೈಫ್ ಸ್ಟೈಲ್ ಏನಿದೆ 5-10 ಇಯರ್ಸ್ ಇಂದ ವರ್ಕೌಟು ಡಯಟೇ ಇದ್ದಿದ್ದು. ಔಟ್ ಆಫ್ ಟ್ರ್ಯಾಕ್ ಬಂದ್ರು ಮತ್ತೆ ಹಳೆ ರೂಟೀನ್ಗೆ ಹೋಗೋದು ನನಗೆ ತುಂಬಾ ಸುಲಭ. ಬಿಕಾಸ್ ಅದು ತುಂಬಾನೇ ರಿಪಿಟೇಟಿವ್ ಆಗಿ ಮಾಡಿ ಪ್ರಾಕ್ಟೀಸ್ ಆಗಿದೆ. ಈವನ್ ಓವರ್ ವೆಯ್ಟ್ ಆದ್ರೂ ನಾನು ಬೇಗ ಶೇಪ್ಗೆ ಬಂದ್ಬಿಡ್ತೀನಿ. ಬಿಕಾಸ್ ನಾನು ಅರ್ಲಿಯರು ಒಳ್ಳೆ ಶೇಪಲ್ಲಿ ಇದ್ದೆ. ಸೊ ಅದನ್ನ ಕಂಪೇರ್ ಮಾಡ್ಕೊಂಡು ಡಿಸಪಾಯಿಂಟ್ ಆಗ್ಬಿಡಿ. ನಾನು ಇವತ್ತಿಗಿಂತ ನಾಳೆ ಇರ್ತೀನಿ, ನಾಳೆಗಿಂತ ನಾಡಿದ್ದು ಚೆನ್ನಾಗಿರ್ತೀನಿ, ಮತ್ತೆ ಹೊಸ ವರ್ಷ ಬರೋ ಅಷ್ಟೊತ್ತಿಗೆ ಹೊಸ ವ್ಯಕ್ತಿ ಆಗಿರ್ತೀನಿ ಅನ್ನೋದು ಮಾತ್ರ ಯೋಚನೆ ಮಾಡಿ. ಯಾರೋ ನನ್ಕಿಂತ ಚೆನ್ನಾಗಿದ್ದಾರೆ, ಯಾರೋ ನನ್ಕಿಂತ ಇದು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಯಾರಿಸನ್ ಮಾಡಿ ಡಿಸಪಾಯಿಂಟ್ ಆಗ್ಬೇಡಿ, ಡಿಸ್ಕರೇಜ್ ಆಗ್ಬೇಡಿ. ನಿಮ್ಮ ಫಿಟ್ನೆಸ್ ಜರ್ನಿಗೆ ಆಲ್ ದಿ ಬೆಸ್ಟ್.